ಬಂಧುಗಳೇ, ಸಿದ್ದರಾಮಯ್ಯ ಒಬ್ಬ ಪ್ರಾಮಾಣಿಕ ರಾಜಕಾರಣಿ. ಹೌದಾ ಅಲ್ವೋ? ಅಲ್ಲ, ಸುಳ್ಳು ಹೇಳ್ತಾ ಇದ್ದೇನೆ ನಾನು. ಒಬ್ಬ ಪ್ರಾಮಾಣಿಕ ರಾಜಕಾರಣಿ. ಈ ರಾಜ್ಯ ಕಂಡಂತ ಅತ್ಯಂತ ಬದ್ಧತೆಯ ಜನಪರ ನಾಯಕ. ಸಾಮಾಜಿಕ ನ್ಯಾಯದಲ್ಲಿ, ಸಂವಿಧಾನದಲ್ಲಿ ಅಚಲವಾದಂಥ ವಿಶ್ವಾಸ ಮತ್ತು ನಂಬಿಕೆ ಇಟ್ಟಿರ್ತಕ್ಕಂಥ ಒಬ್ಬ ಶ್ರೇಷ್ಠ ಮುತ್ಸದ್ದಿ. ಅವರ ವ್ಯಕ್ತಿತ್ವವನ್ನು ನಾಶ ಮಾಡಿ ಅಧಿಕಾರದಿಂದ ಕೆಳಗಡೆ ಇಳಿಸಿದ್ರೆ ಜನರ ಆಶೀರ್ವಾದದಿಂದ ಪಡೆದಂಥ ಸರ್ಕಾರ ವಜಾ ಮಾಡ್ತೀವಿ ಅಂತ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಅವಹೇಳನ, ಸರ್ವಾಧಿಕಾರಿ ಧೋರಣೆ ಮತ್ತು ನಡೆ. ಇದನ್ನು ಖಂಡಿಸದ ಹೊರತು ಪ್ರಜಾಪ್ರಭುತ್ವಕ್ಕೆ ಉಳಿಗಾಲ ಇರೋದಿಲ್ಲ, ಸಂವಿಧಾನದ ಸಂರಕ್ಷಣೆ ಆಗೋದಿಲ್ಲ. ನಾವು ಇರೋ ತನಕ ಶಕ್ತಿ ಮೀರಿ ಟಿ ನರಸೀಪುರ ಕ್ಷೇತ್ರ ಇರ್ಬೋದು, ನಮ್ಮ ಸ್ನೇಹಿತರಿದ್ದಾರೆ ಅನಿಮಲ್ ಹಸ್ಬೆಂಡ್ರಿ ಮಿನಿಸ್ಟ್ರಿ, ಎಲ್ಲ ಕ್ಷೇತ್ರ ನೋಡಬೇಕು ಅಂತ ಎಲ್ಲ ಕ್ಷೇತ್ರದ ಸಮಭಾವನೆಯಿಂದ ನೋಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾನೇ ಬಂದಿದ್ದೀವಿ. ಅವ್ರಿಗೆ ಇನ್ನೂ ನೋಡ್ತಾ ನೋಡ್ತಾ ಇಲ್ಲಿ 500 ಆಗಿದ್ರೆ ನಮ್ಗೊಂದು 1000 ಕೋಟಿ ಬರಬೇಕು ಅನ್ನೋ ನಮ್ಮ ಫ್ರೆಂಡ್ಗೆ ಆಸೆ ಇದೆ. ಅವರ ಆಸೆಯನ್ನು ಹಂತವಾಗಿ ಪೂರೈಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ. ಬಂಧುಗಳೇ, ಇವತ್ತಿನ ಸಭೆ ವಿರೋಧ ಪಕ್ಷಗಳು ದುಡ್ಡೆಲ್ಲಿದೆ ಕೆಲಸ ಮಾಡೋಕ್ಕೆ ಅಂತ ಹೇಳ್ತಿದ್ವಲ್ಲ, ನೋಡಿ ನೀವೇ ನೋಡ್ಕೊಬನ್ನಿ. ಅಭಿವೃದ್ಧಿ ಎಲ್ಲಿದೆ ಅಂತ ಹೇಳ್ತಿರಲ್ಲ, ನೀವೇ ನೋಡಿ. ಗುಂಡಲ್ಪೇಟೆಯಲ್ಲಿ, ವರುಣಾದಲ್ಲಿ, ಎಚ್.ಡಿ. ಕೋಟೆನಲ್ಲಿ, ನರಸೀಪುರದಲ್ಲಿ, ಕೊಪ್ಪಳದಲ್ಲಿ, ಗೌರಿಬಿದನೂರಿನಲ್ಲಿ, ನಮ್ಮ ಡಾಕ್ಟರ್ ಸುಧಾಕರ್ ಅವರ ಕ್ಷೇತ್ರ, ಚಿಕ್ಕಬಳ್ಳಾಪುರಲ್ಲಿ ಕಂಡ್ರಿ ಅವ್ರದ್ದು, ಚಿಂತಾಮಣಿನಲ್ಲಿ ಜಿಲ್ಲೆಯಾದವ್ರದ್ದು, ಚಿಕ್ಕಬಳ್ಳಾಪುರ ಉಸ್ತುವಾರಿ. ಎಲ್ಲಿ ಕೆಲಸ ನಡೀತಾ ಇಲ್ಲ? ಸರ್ಕಾರದ ವಿವಿಧ ಇಲಾಖೆಗಳಿಗೆ ಬಡ್ಜೆಟಲ್ಲಿ ದುಡ್ಡು ಕೊಟ್ಟಿಲ್ವಾ? ಕಾರ್ಯಕ್ರಮ ಮಾಡಲಿಲ್ವಾ? ವ್ಯವಸಾಯ ಇಲಾಖೆಯಲ್ಲಿ ಕೊಟ್ಟಿರ್ತಕ್ಕಂಥ ವ್ಯವಸಾಯ ಸಾಮಗ್ರಿಗಳು ಅದು ಎಲ್ಲಿಂದ ಬಂದವು? ಆ ಇಲಾಖೆ ಕೊಟ್ಟಿರ್ತಕ್ಕಂಥ ಬಡ್ಜೆಟ್ ಅಲ್ವಾ ಅದು? ಕುಡಿಯೋ ನೀರಿನ 2 ಯೋಜನೆಗಳು 120 ಕೋಟಿಗೂ ಹೆಚ್ಚು ಮಂಜೂರಾತಿಯನ್ನು ಪಡೆದು ಮೂಗೂರು ಮತ್ತು ಮೂಗೂರಿನ 38 ಹಳ್ಳಿಗಳು ಮತ್ತು ಇಲ್ಲಿ ದೊಡ್ಡಬಾಗಿಲಿನ ಸುಮಾರು 28 ಹಳ್ಳಿಗಳು ಗ್ರಾಮೀಣಾಭಿವೃದ್ಧಿ ಇಲಾಖೆ ದುಡ್ಡಲ್ವಾ ಅದು? ತುರುಗುನೂರು 90 ಕೋಟಿ ರೂಪಾಯಿ ಲೈನಿಂಗ್ ನೀರು ಹರಿತಾ ಇದೆ, ನಿಲ್ಲಿಸಿದ ತಕ್ಷಣ ಕೆಲಸ ಶುರುವಾಗುತ್ತೆ. ನೀರಾವರಿ ಇಲಾಖೆಗೆ ಬಡ್ಜೆಟ್ ಕೊಟ್ಟರೆ ಹಣ ಅಲ್ವಾ ಅದು? ಸಮಾಜ ಕಲ್ಯಾಣಕ್ಕೆ ರಸ್ತೆಗಳು ಮತ್ತು ಬೇರೆ ಬೇರೆ ಇಲಾಖೆ ಕೊಟ್ಟಿದೆ. 13,000 ಮನೆಗಳನ್ನು ಕೊಟ್ಟಿದ್ದೀವಿ ನರಸೀಪುರ ತಾಲೂಕಿಗೆ 2013 ಟು ನಾವ್. ಈಗ 1,000 ಮನೆಗಳು ಮಂಜೂರಾಗಿದ್ದಾವೆ. 13,000 ಮನೆಗಳು, ಕಾಲೇಜು, ಹಾಸ್ಟೆಲ್ಗಳು, ವಸತಿ ಶಾಲೆ ನೋಡಿ, ಇಲ್ಲಿ ಎಲ್ಲ ಪಾಳು ಬಿದ್ದಿತ್ತು. ಈ ಜಾಗ ಪಾಳು ಬಿದ್ದಿತ್ತು. ಈಗ ನಮಗೆ ಇಡೀ ತಾಲೂಕಿಗೆ ವಿದ್ಯುತ್ ಸಮಸ್ಯೆ ಶಾಶ್ವತವಾಗಿ ಬಗೆಹರಿಸೋದಕ್ಕೆ ರೈತರು ಹಾಗೂ ಸಾರ್ವಜನಿಕ ಗುಣಮಟ್ಟದ ವಿದ್ಯುತ್ ನೀಡಲು ಅನುವಾಗುವಂತೆ ಈ ಹೊರಳಳ್ಳಿ ಇದೆಯಲ್ಲ, ಇಲ್ಲಿ ನೂತನವಾಗಿ 220/66/11 kV ವಿದ್ಯುತ್ ಸ್ವೀಕರಣಾ ಕೇಂದ್ರ ಸ್ಥಾಪಿಸಲು ಮಂಜೂರಾಗಿದೆ. ಎಷ್ಟು? 150 ಕೋಟಿ. ಇಡೀ ತಾಲೂಕಿಗೆ. ಅದನ್ನು 3 ತಿಂಗಳು ಅಥವಾ 6 ತಿಂಗಳಲ್ಲಿ ಪ್ರಾರಂಭ ಮಾಡ್ತೀವಿ ಇಲ್ವೇನ್ರಿ ಚೀಫ್ ಇಂಜಿನಿಯರ್? ನೀವು ಇವರು ಮೇಡಮ್ ಚೆಸ್ಕಾಮ್ MD ಮತ್ತು ಚೀಫ್ ಇಂಜಿನಿಯರ್, ಇದು ಕರೆಕ್ಟ್ ತಾನೇ? ಇದು 150 ಕೋಟಿ ಇಲ್ಲೇ ಜಾಗದಲ್ಲಿ ಶುರು ಮಾಡ್ತೀವಿ. ಈ ದುಡ್ಡಿಲ್ಲ ಎಂದು ಎಲ್ಲಿಂದ ಬಂತು? ಮತ್ತೆ ಇಲ್ಲ ಅಂತಿರಲ್ಲ. ಈ ದುಡ್ಡಲ್ವಾ? ಇದು ಅಭಿವೃದ್ಧಿ ಅಲ್ವಾ? ನೀವಿದ್ದಾಗ ಕೆಲಸ ಮಾಡಿದೆ, ವಿರೋಧ ಪಕ್ಷದಲ್ಲಿದ್ದಾಗ ಜನರ ಸಮಸ್ಯೆಗಳನ್ನು ಪರಿಣಾಮಕ್ಕಾಗಿ ಪ್ರತಿಪಾದನೆ ಮಾಡಿದೆ. ಪಿತೂರಿಯ ಮುಖಾಂತರ ರಾಜಕಾರಣ ಮಾಡಿ ಚುನಾಯಿತ ಸರ್ಕಾರವನ್ನು ಕಿತ್ತಾಕಿ ಸಿದ್ದರಾಮಯ್ಯರಂಥ ಒಬ್ಬ ಶ್ರೇಷ್ಠ ನಾಯಕನ ವ್ಯಕ್ತಿತ್ವಕ್ಕೆ ಮಸಿ ಬಳಿತಕ್ಕಂಥ ಕೆಲಸದಲ್ಲಿ ತೊಡಗಿದಿರಲ್ಲ. ಪ್ರಜಾಪ್ರಭುತ್ವಕ್ಕೆ ಶೋಭೆ ತರುತ್ತಾ ಇದು. ಸಾರ್ವಜನಿಕ ಜೀವನದ ನಡವಳಿಕೆಗೆ
ಉತ್ತಮವಾದಂಥ ಅಭಿಪ್ರಾಯ ಇದು. ಇದಕ್ಕೆ ತಿಲಾಂಜಲಿ ಮಾಡತಕ್ಕಂಥ ಕೆಲಸವನ್ನು ಜನಗಳೇ ಮಾಡಬೇಕು. ಕಾರಣ ಪ್ರಜಾಪ್ರಭುತ್ವ ನಾಶ ಆದರೆ ಜನರು ಪ್ರಾಣಿ ಪಕ್ಷಿಗಳಂತೆ ಇರಬೇಕಾಗುತ್ತೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಪ್ರಾಣಿ ಪಕ್ಷಿಗಳಂತೆ ಇರಬೇಕಾಗುತ್ತೆ ಅಂತೇಳಿ. ಪ್ರಜಾಪ್ರಭುತ್ವ ನಾಶ ಆದರೆ ಸಾಮಾನ್ಯರನ್ನು ಯಾರು ಕೇಳ್ತಾರೆ? ಅನ್ಯಾಯಕ್ಕೆ ಒಳಗಾದ ಕೇಳೋರು ಯಾರು? ಬಡವರ ರಕ್ಷಣೆ ಯಾರು ಮಾಡೋಕ್ಕಾಗುತ್ತೆ? ಮಹಿಳೆಯರ ಸಂರಕ್ಷಣೆ ಹೇಗಾಗುತ್ತೆ? ಅಲ್ಪಸಂಖ್ಯಾತರು ಈ ದೇಶದ ಬಹುಸಂಖ್ಯಾತರನ್ನು ನಂಬಿ ಅವರಲ್ಲಿ ನಂಬಿಕೆ ಭರವಸೆಯನ್ನು ಇಟ್ಟಿದ್ದಾರೆ. ಅವರ ರಕ್ಷಣೆ ಮತ್ತು ಹೊಣೆಗಾರಿಕೆ ಬಹುಸಂಖ್ಯಾತರಾದ ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಸಂವಿಧಾನದ ಬಗ್ಗೆ ಹೇಳ್ತೀರಿ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ ಗೊತ್ತಿಲ್ವಾ? ಈ ದೇಶದ ಅಲ್ಪಸಂಖ್ಯಾತರು ಬಹುಸಂಖ್ಯಾತರಲ್ಲಿ ನಂಬಿಕೆ ಮತ್ತು ವಿಶ್ವಾಸ ಭರವಸೆನ ಇಟ್ಟು ಬದುಕುತ್ತಿದ್ದಾರೆ. ಅವರ ರಕ್ಷಣೆ ಮತ್ತು ಹೊಣೆಗಾರಿಕೆ ಬಹುಸಂಖ್ಯಾತರಾದ ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಅಂತ ಹೇಳಿದ ಮೇಲೆ ಮಾತ್ಮತ್ಗೂ ಯಾಕೆ ನೀವು ಇಲ್ಲಿಯವರು, ನೀವು ಅಲ್ಲಿಯವರು, ನೀವು ಇಲ್ಲಿಗೆ ಹೋಗಿ ಯಾಕೆ ಹೇಳ್ತೀರಿ? ಭಾರತದ ವಾಸ ಮಾಡುವ ಭಾರತೀಯರು ಎಲ್ಲರೂ ಭಾರತೀಯರಲ್ವಾ? ನಾವೆಲ್ಲ ಭಾರತೀಯರಲ್ವಾ? ನಮ್ಮ ಬಹುತ್ವ ರಕ್ಷಣೆ ಆಗಬೇಕಲ್ಲ. ಈ ಥರ ಮಹತ್ತರವಾದಂಥ ಸಂವೈಧಾನಿಕ ವಿಚಾರಗಳನ್ನು ಬಿಟ್ಟು ವ್ಯಕ್ತಿಗತವಾದಂಥ ರಾಜಕಾರಣದ ಮೂಲಕ ಜನರ ಆಶೀರ್ವಾದದಿಂದ ಚುನಾಯಿತ ಸರ್ಕಾರಗಳನ್ನು ಕಿತ್ತೊಗಿತೇವೆ, ಕಿತ್ತು ಬಿಸಾಕ್ಬಿಡ್ತೇವೆ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾಕೆ ಓಟ್ ಕೊಟ್ಟರು? ಅದರ ಮೌಲ್ಯ ಯಾಕೆ ಇಟ್ಟರು? ರಾಜ ಅರಮನೆಯಲ್ಲಿ ಹುಟ್ಟುತ್ತಿದ್ದ, ಜನರಿಗೆ ಓಟಿನ ಕೊಟ್ಟ ಮೇಲೆ ಇನ್ನು ಭೂತದಲ್ಲಿ ಹುಡ್ತಾರೆ ಅಂತ ಯಾಕೆ ಹೇಳಿದ್ರು ಅಂಬೇಡ್ಕರ್ ಅವರು? ಇವ್ರಿಗೇನು ಅಧಿಕಾರ ಇದೆ ಜನರ ಆಶೀರ್ವಾದದಿಂದ ಬಂದಂಥ ಸರ್ಕಾರವನ್ನು ಕಿತ್ತೊಗಿಲಿಕ್ಕೆ? ಏನು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಅಂಡ್ ಪವರ್ಸ್ ಇದ್ದಾವೆ ಅವರಿಗೆ? ಇದೆಲ್ಲವನ್ನು ಸಾಮಾನ್ಯ ಜನರು ಗಮನಿಸ್ತಾ ಇದ್ದಾರೆ. ಬಂಧುಗಳೇ, ಇದು ಸರ್ಕಾರ ವಿವಿಧ ಇಲಾಖೆಗಳ ಮೂಲಕ ಎಂದಿನಂತೆ ಕಾರ್ಯಕ್ರಮಗಳನ್ನು ಜಾರಿ ಮಾಡಿ ಅನುಷ್ಠಾನ ಮಾಡ್ತಾ ಇದ್ದೇವೆ. ಇದರ ಉದ್ಘಾಟನೆ, ಶಂಕುಸ್ಥಾಪನೆಯನ್ನು ರಾಜ್ಯದ ಉದ್ದಗಲಕ್ಕೂ 224 ಕ್ಷೇತ್ರಗಳಲ್ಲೂ ಮಾಡ್ತೇವೆ. ಸುಮ್ಮನೆ ಬರೀ ಸುಳ್ಳನ್ನು ಸತ್ಯ ಮಾಡಿ ಜನರ ಮನಸ್ಸನ್ನು ಗೊಂದಲಕ್ಕೀಡು ಮಾಡಿ ವ್ಯಕ್ತಿ ಹರಣ ಮಾಡ್ತಾ, ವ್ಯಕ್ತಿಯ ಗೌರವವನ್ನು ಹಾಳು ಮಾಡ್ತಾ ಸಚ್ಚಾರಿತ ರಾಜಕಾರಣವನ್ನು ಅಡಿಸುವ ಹಾಕುವಂಥ ಪ್ರಯತ್ನ ಭಾಳ ದಿನ ನಡೆಯೋದಿಲ್ಲ, ಭಾಳ ದಿನ ನಡೆಯೋದಿಲ್ಲ. ಕಿಂಗ್ ಲಿಯರ್ಸಲ್ಲಿ ಶೇಕ್ಸ್ಪಿಯರ್ ಕಥೆಯಲ್ಲಿ ಹೇಳಿದರೆ, ಗಾಡ್ ಸೀಸ್ ದಿ ಟ್ರೂತ್ ಬಟ್ ವೇಟ್. ಶೇಕ್ಸ್ಪಿಯರ್ ಡ್ರಾಮಾ ಅದು. ಕಿಂಗ್ ಲಿಯರಲ್ಲಿ ಗಾಡ್ ಸೀಸ್ ದಿ ಟ್ರೂತ್ ಬಟ್ ವೇಟ್.